ಅವರೆಲ್ಲ ಸದಾ ಜೊತೆಯಲ್ಲೇ ಇರ್ತಿದ್ದ ಸ್ನೇಹಿತರು. ಒಟ್ಟಿಗೆ ಕೆಲಸ ಮಾಡ್ತಾ ಸಂಜೆ ಆದರೆ ಗುಂಡು ಎಣ್ಣೆ ಅಂತ ಪಾರ್ಟಿ ಮಾಡ್ತಿದ್ರು. ಆದರೆ ಅದ್ಯಾವುದೋ ಸಣ್ಣ ವಿಚಾರಕ್ಕೆ ಅವರವರ ನಡುವೆ ಗಲಾಟೆಯಾಗಿ ಓರ್ವನ ಹತ್ಯೆಯಲ್ಲಿ ಕೊನೆಯಾಗಿದೆ. ಬೆಂಗಳೂರಿನಲ್ಲಿ ಅಪರಿಚಿತ ಶವ ಪತ್ತೆ ಕೇಸ್ಗೆ ಟ್ವಿಸ್ಟ್. ಜೊತೆಗಿದ್ದ ಸ್ನೇಹಿತನಿಂದಲೇ ಹತ್ಯೆಯಾದ ಕುಚಿಕು. ಎಣ್ಣೆ ನಶೆಯಲ್ಲಿ ಸ್ನೇಹಿತನ ಕಥೆಯೇ ಕ್ಲೋಸ್. ಎಣ್ಣೆ ಒಳಗೆ ಹೋಯ್ತು ಅಂದ್ರೆ ಸ್ನೇಹಿತ ಕೂಡ ದುಶ್ಮನಾಗ್ಬಿಡ್ತಾನೆ. ಹೀಗೆ ಕುಡಿದ ಅಮಲಿನಲ್ಲಿ ಎದುರಿಗಿದ್ದ ಪರಿಚಿತ ವ್ಯಕ್ತಿಯ ಮೇಲೆ ಗಲಾಟೆ ಮಾಡಿದ ಸ್ನೇಹಿತರು ನಂತರ ಆತನ ತಲೆ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಪರಿಚಿತ ವ್ಯಕ್ತಿಗಳಿಂದ ಕೊಲೆಯಾದ ವ್ಯಕ್ತಿ ಈತನೇ, 35 ವರ್ಷದ ಆಂಜಿನಪ್ಪ. ಇದೇ ಜೂನ್ 23ರಂದು ಆಂಜಿನಪ್ಪ ಕೆಲಸ ಮುಗಿಸಿ ಬರ್ತಿದ್ದ ಈ ವೇಳೆ ಪರಿಚಿತ ವ್ಯಕ್ತಿಗಳಾದ ದರ್ಶನ್ ಮತ್ತು ಪ್ರೇಮ್ ಹಾಗೂ ಓರ್ವ ಅಪ್ರಾಪ್ತ ಬಾಲಕ ಕಣ್ಣಿಗೆ ಕಂಡಿದ್ದಾರೆ. ನಂತರ ಮೂವರು ಸ್ನೇಹಿತರು ಎಣ್ಣೆ ಹೊಡೆದು ಮನೆ ಕಡೆ ಹೊರಡಲು ತಯಾರಿ ನಡೆಸಿದ್ದಾರೆ. ಈ ವೇಳೆ ಆರೋಪಿ ದರ್ಶನ್ಗೆ ಈ ಹಿಂದೆ ಅಂಜಿನಪ್ಪ ಗಲಾಟೆ ಮಾಡಿದ ಹಳೆ ನೆನಪು ಬಂದಿದೆ. ಕಿರಿಕ್ ತೆಗೆದ ದರ್ಶನ್ ಮತ್ತು ಸ್ನೇಹಿತರು ದೊಣ್ಣೆಯಿಂದ ಅಂಜಿನಪ್ಪನ ತಲೆಗೆ ಹೊಡೆದು ಗಂಭೀರವಾಗಿ ಗಾಯಗೊಳಿಸಿದ್ದಾರೆ. ಹಲ್ಲೆ ಬಳಿಕ ಅಂಜಿನಪ್ಪ ಮನೆಗೆ ಹೊರಟಿದ್ದು ಮಾರ್ಗ ಮಧ್ಯೆ ಖಾಲಿ ಜಾಗದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಬಳಿಕ ಅಲ್ಲಿದ್ದ ಕೆಲವು ವ್ಯಕ್ತಿಗಳು ಅಪರಿಚಿತ ವ್ಯಕ್ತಿ ಶವ ಇದೆ ಅಂತ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿ ಅಸಹಜ ಸಾವು ಅಂತ ಕೇಸ್ ದಾಖಲಿಸಿದ್ದಾರೆ. ಬಳಿಕ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಭೀಕರ ಹಲ್ಲೆ ಬಗ್ಗೆ ಗೊತ್ತಾಗಿದೆ. ಕೂಡಲೇ ಸುತ್ತಲಿನ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ನಡೆಸಿ ಸ್ಥಳೀಯರ ವಿಚಾರಣೆ ಮಾಡಿದಾಗ ಕೊಲೆಯ ರಹಸ್ಯ ಬೆಳಕಿಗೆ ಬಂದಿದೆ. ದಿನಾಂಕ 23ನೇ ತಾರೀಕು ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ಕೊಲೆಯಾದಂತಹ ದುರ್ದೈವಿ ಆಂಜಿನಪ್ಪ ಅಂತ ಸುಮಾರು 33 ವರ್ಷ ಹೆಂಡತಿಯಿಂದ ಬೇರೆಯಾಗಿದ್ದು ಅದರಲ್ಲಿ ಮಾನಸಿಕವಾಗಿ ಒಂದು ಜರ್ಜರಿತನಾಗಿದ್ದ. ಈ ಸಂಬಂಧ ಆತ ನಮ್ಮ ಅಮೃತಹಳ್ಳಿ ಹಾಗೂ ಈ ಭಾಗದಲ್ಲಿ ದಾಸರಳ್ಳಿ ಈ ಭಾಗದಲ್ಲಿ ಉಚಿತ ಊಟ ತಿಂಡಿಗಳ ಎಲ್ಲಿ ಸಿಗುತ್ತೆ ಅಲ್ಲಿ ಊಟವನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಹೀಗಿರಬೇಕಾದ್ರೆ ಒಂದಿನ ನಮ್ಮ ಈ ಕೇಸ್ನಲ್ಲಿ ಏನು A1 ಇದೆ, ಆ A1ಗೆ ಕುರಿ ಮೇಯಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ನಡುವೆ ಗಲಾಟೆ ಆಗಿರ್ತದೆ. ದಿನಾಂಕ 23ನೇ ತಾರೀಕು A1 ಹಾಗೂ ಆತನ ಇಬ್ಬರು ಸಂಗಡಿಗರೊಂದಿಗೆ ಮದ್ಯಪಾನವನ್ನು ಸೇವಿಸಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ಏನು ಈ ಮೃತ ದುರ್ದೈವಿ ಇದ್ದಾನೆ ಈತ ಎದುರಾಗಿದ್ದಾನೆ. ಕೊಲೆ ಬಗ್ಗೆ ತನಿಖೆ ನಡೆಸಿದ ಅಮೃತಹಳ್ಳಿ ಪೊಲೀಸರು ಓರ್ವ ಅಪ್ರಾಪ್ತ ಸೇರಿದಂತೆ ದರ್ಶನ್ ಮತ್ತು ಪ್ರೇಮ್ ಎಂಬುವರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.